ನಿನ್ನೆ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಕಾರ್ಯಕ್ರಮ ಇತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂಥ ಟಾಸ್ಕ್, ಯಾರ್ಯಾರಿಗೆ ಯಾವ ಯಾವ ಕಿರೀಟವನ್ನ ಕೊಡ್ತೀರಾ ಅಂತ ಹೇಳಿದಂಥ ಟೈಮ್ನಲ್ಲಿ ಕೆಲವಿಷ್ಟು ಮಂದಿ ಹನುಮಂತನಿಗೆ ಸೋಂಬೇರಿ ಅನ್ನುವಂಥ ಕಿರೀಟವನ್ನ ಸಹ ಕೊಡ್ತಾರೆ. ಸೋಂಬೇರಿ ಅಂತ ಕೊಟ್ಟಿದ್ದು ಒಂದು ಅರ್ಥ ಆಗಲಿಲ್ಲ ಸುದೀಪ್ ಸರ್ ಅವ್ರಿಗೆ. ಯಾಕೆಂದ್ರೆ ಹನುಮಂತ ತುಂಬಾ ಆಕ್ಟಿವ್ ಆಗಿದ್ದಾನೆ, ಮತ್ತೆ ಎಲ್ಲ ಟಾಸ್ಕ್ಗಳಿಗೂ ಕೂಡ ತುಂಬಾ ಚೆನ್ನಾಗಿ ಉತ್ತಮವಾಗಿ ಪರ್ಫಾರ್ಮ್ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಹಾಡನ್ನು ಆಡ್ತಾನೆ. ಸೊ ಈ ರೀತಿ ಇರುವಾಗ ಹನುಮಂತನಿಗೆ ಸೋಂಬೇರಿ ಅಂತ ಒಂದು ಕಿರೀಟವನ್ನ ಕೊಟ್ಟಿದ್ದು ತಲೆಗೆ ಹಾಕ್ತಾರೆ. ಆಗ ಹನುಮಂತನಿಗೂ ಸ್ವಲ್ಪ ಮುಜುಗರ ಆಗುತ್ತೆ. ನಾನು ಸೋಂಬೇರಿನ ಆಗಾದ್ರೆ ಅಂತ ಹನುಮಂತನಿಗೆ ಅನ್ಸಕ್ಕೆ ಶುರು ಮಾಡುತ್ತೆ. ಉಗ್ರಮಂಜು ಸೇರಿದಂತೆ ಕೆಲವಿಷ್ಟು ಮಂದಿ ಹನುಮಂತನಿಗೆ ಆ ರೀತಿಯ ಒಂದು ಕಿರೀಟವನ್ನ ತೊಡ್ತಾರೆ. ಆಗ ಸುದೀಪ್ ಸರ್ ಕೂಡ ಆಶ್ಚರ್ಯ ಪಡ್ತಾರೆ. ಹೌದಾ ಹನುಮಂತು, ನೀವು ಸೋಂಬೇರಿನ ಅಂತ ಕೇಳ್ತಾರೆ. ಇಲ್ಲ ಸರ್ ಹಂಗೇನಿಲ್ರಿ ಅಂತ ಹನುಮಂತ ಹೇಳ್ತಾನೆ. ಹನುಮಂತನನ್ನ ತುಂಬಾ ಜನ ಇಷ್ಟಪಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಆತನನ್ನ ಟಾಪ್ 5 ಫಿನಾಲೆ ಕಂಟೆಸ್ಟೆಂಟ್ ಆಗಿ ನೋಡೋಕ್ಕೂ ಕೂಡ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡ್ಬೇಕು ಅಂತ ದೇವರ ದಯೆಯಿಂದ ಹನುಮಂತ ಫೈನಲ್ಸ್ಗೆ ಹೋದ್ರೆ ಸಾಕಾಗಿದೆ. ಈಗಾಗಲೇ 10ನೇ ವಾರಕ್ಕೆ ಕಾಲಿಟ್ಟಿರುವಂತಹ ಒಂದು ಟೀಮ್ ಮೆಂಬರ್ಸ್ ನೋಡ್ಬೇಕು ಯಾವ ರೀತಿ ಈ ವಾರ ಪರ್ಫಾರ್ಮೆನ್ಸ್ ನೀಡ್ತಾರೆ ಅಂತ. ನಿನ್ನೆ ಶೋಭಾ ಶೆಟ್ಟಿ ಅವರು ನಾನಾಗೆ ಹೋಗ್ತೀನಿ ಅಂತ ಆಚೆ ಹೋಗೋಕೆ ರೆಡಿ ಆಗಿದ್ದಾರೆ. ಇನ್ನುಳಿದಂತೆ ಶಿಶಿರ್ ಮತ್ತೆ ಔಟ್ ಆಗಬೇಕಾಗಿದ್ದಂಥ ಐಶ್ವರ್ಯ ಅವರು ಕೂಡ ಸೇಫ್ ಆಗ್ತಾರೆ. ಒಂದು ಒಳ್ಳೆ ಲಕ್ ಸಿಕ್ತು, ಚಾನ್ಸ್ ಸಿಕ್ತು ಅಂತಾನೆ ಹೇಳ್ಬೋದು. ಶೋಭಾ ಶೆಟ್ಟಿ ಅವರು ಆ ರೀತಿ ಮಾತನಾಡಿದ್ದು ಕೂಡ ತಪ್ಪಿದೆ. ಅವರು ಹೋಗ್ತೀನಿ ಅಂತ ಹೇಳ್ಬಾರ್ದಾಯ್ತು. ಸುದೀಪ್ ಸರ್ ಅವರು ಕೋಪದಲ್ಲಿ ಬೈದು ಸರಿ ಆಯ್ತು ಹೋಗಿ ಅಂದ್ಬಿಟ್ಟು ಡೋರ್ ಓಪನ್ ಮಾಡಿ ಕಳಿಸ್ತಾರೆ.